ಮಾಡ್ತಾ ಇರೋಂಥದ್ದು. ಯಾವ ರೀತಿ ಮಾಡ್ತಾರೆ ಇದು ಒಂದು 2500 ಜನಕ್ಕೆ ಮಾಡ್ತಾ ಇರೋಂಥದ್ದು ಬೇಳೆ ರಸ. ತುಂಬಾ ಒಂದು ಯೂನಿಕ್ ಆಗಿ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಆ ರೀತಿ ನೀವು ನಿಮ್ಮ ಮನೇಲಿ ಮಾಡ್ಕೊಬೇಕು ಅಂದರೆ ದಯವಿಟ್ಟು ಈ ವಿಡಿಯೋ ಸ್ಕಿಪ್ ಮಾಡ್ದಿರೋ ನೋಡ್ಕೊಳ್ಳಿ. ಈ ಥರ 100% ನೀವು ನಿಮ್ಮ ಮನೇಲಿ ಬರುತ್ತೆ. ಇದು ಬೇಳೆ ರಸಕ್ಕೆ ಆಲ್ಮೋಸ್ಟು 10 kg ಬೇಳೆ ಹಾಕ್ಬಿಟ್ಟು ಫಾರಮ್ ಬೇಳೆ ಮತ್ತು ಇದು 2ರಿಂದ 2.5 ಅವರ್ ಬೇಯಿಸಿಟ್ಕೊಂಡಿರೋಂಥದ್ದು. ಇದು ನಿಮ್ಮದು ನಾಟಿ ಬೇಳೆ ಆದರೆ ಆಲ್ಮೋಸ್ಟು 4ರಿಂದ 5 ಅವರ್ ಬೇಯಿಸ್ಕೊತಾರಂತೆ. ಇದು ನೋಡಿ, ಇದು ಫಾರಮ್ ಬೇಳೆ ಆಗಿರೋದ್ರಿಂದ ಜಸ್ಟ್ ಒಂದು 2.5 ಅವರ್ಗೆ ಆಗೋಗ್ಬಿಟ್ಟಿದೆ. ಇದು ನೋಡಿ, ಬೇಳೆ ಬೆಂದಿದ್ದಾದಮೇಲೆ ಇದು ಗೋಣಿ ಚೀಲ ಈ ಥರ ಕಟ್ಬಿಟ್ಟು ಫಿಲ್ಟ್ರ್ ಮಾಡ್ಕೊಳೋ ಅಂಥದ್ದು. ಇದು ಬೇಯಿಸಿ ಈ ಥರ ಫಿಲ್ಟ್ರ್ ಮಾಡಿಕೊಂಡು ಈ ರಸ ಮತ್ತು ಟೊಮೊಟೊ ಕಿವುಚಿ ಇದು ರಸಕ್ಕೆ ಹಾಕ್ಕೊತಾರಂತೆ. $20 kg ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡಿರೋಂಥದ್ದು. ಮತ್ತು ಇದರಲ್ಲೇ 2ರಿಂದ 3 ಕಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದಾರೆ. ಮತ್ತು ಮೆಣಸಿನ್ಕಾಯಿ 1 kg ಮತ್ತು ಬೆಳ್ಳುಳ್ಳಿ 1 kg. ಈ 4 ಬೇಯಿಸಿ ಮತ್ತು ಇದನ್ನು ಚೆನ್ನಾಗಿ ಕಿವುಚ್ಕೊತಾ ಇದ್ದಾರೆ. ನೋಡಿ, ಈ ಥರ ಕಿವುಚ್ಕೊಂಡು ಮತ್ತು ಇದನ್ನು ಫಿಲ್ಟ್ರ್ ಮಾಡಿ ಹಾಕುವಂಥದ್ದು. ಟೊಮೊಟೊ ಅದನ್ನು ಸಿಪ್ಪೆಲೆಲ್ಲ ಸೈಡಿಗೆ ಹಾಕ್ಕೊಂಡು ಬರೀ ರಸ ಮಾತ್ರ ಇದನ್ನು ತೊಗೊತಾರೆ. ಬೇಳೆ ಫಿಲ್ಟ್ರ್ ಮಾಡ್ಕೊಂಡಿದ್ದಾರೆ, ಅದೇ ಪಾತ್ರೆಯಲ್ಲೇ ಇದನ್ನು ಫಿಲ್ಟ್ರ್ ಮಾಡ್ಕೊತಾ ಇದ್ದಾರೆ. ನೋಡಿ, ಹುಣಸೆಹಣ್ಣು ಬಿಸಿನೀರಲ್ಲಿ ಹಾಕಿ ಇಕ್ಕಿರೋಂಥದ್ದು ಬಿಟ್ಟರೆ ಸಾಕಾ? ನೋಡಿ, ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕಂತೆ ಈ ಥರ ಒಂದು ಪೇಸ್ಟಾಗಿ ಬರುತ್ತೆ. ಮತ್ತು ಅದನ್ನು ಆದಮೇಲೆ ಈ ಥರ ಒಂದು ಜಲ್ಡಿ ಹಾಕ್ಕೊಂಡು ಜಲ್ಡಿಯಲ್ಲಿ ಫುಲ್ ಕಿವುಚ್ಕೊಂಡು ಇದರಲ್ಲಿ ಫಿಲ್ಟ್ರ್ ಮಾಡ್ಕೊತಾರೆ. ಫಿಲ್ಟ್ರ್ ಮಾಡಿ ರಸಕ್ಕೆ ಹಾಕುವಂಥದ್ದು. ಇದು ಜಲ್ದಿಯಲ್ಲಿ ಕಿವುಚ್ಕೊಂಡಿರೋವಂಥದ್ದು ಫುಲ್ಲು ಪೇಸ್ಟ್ ಆಗಿದೆ. ಓಕೆ, ನೋಡಿ, ರಸಕ್ಕೆ ತುಪ್ಪ ಹಾಕ್ಕೊತಾ ಇದ್ದಾರೆ. ಒಂದು 1 kg ಅಷ್ಟು ತುಪ್ಪ ಹಾಕ್ಕೊಂಡಿದ್ದಾರೆ ರಸಗೆ. ಒಂದು 3ರಿಂದ 4 ಲೀಟ್ರ್ ಎಣ್ಣೆ ಹಾಕ್ಕೊಂಡಿದ್ದಾರೆ. ನೋಡಿ, ಸಾಸಿವೆ ಒಂದು 3 ಅಡಿ ಸಾಸಿವೆ ಹಾಕ್ಕೊಂಡಿದ್ದಾರೆ. ಜೀರಿಗೆ ಒಂದು 4 ಹಿಡಿಯಷ್ಟು ಜೀರಿಗೆ ಹಾಕ್ಕೊಂಡಿದ್ದಾರೆ. ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಗುಂಟೂರು ಮೆಣಸಿನ್ಕಾಯಿ ಒಂದು ಅರ್ಧದಿಂದ 3/4 kg ಮೆಣಸಿನ್ಕಾಯಿ ಇದೆ. ಮತ್ತು ಕರಿಬೇವು ಸೊಪ್ಪು 2ರಿಂದ 3 ಹಿಡಿ ಕರಿಬೇವು ಸೊಪ್ಪಿದೆ. ಬೆಳ್ಳುಳ್ಳಿ ಅರ್ಧಂಬರ್ಧ ಜಜ್ಜಿರೋ ಅಂಥದ್ದು ಬೆಳ್ಳುಳ್ಳಿ ಆಲ್ಮೋಸ್ಟ್ ಒಂದು 2.5ರಿಂದ 3 kg ಅಷ್ಟು ಬೆಳ್ಳುಳ್ಳಿ ಇದೆ. ನೋಡಿ, ಬೆಳ್ಳುಳ್ಳಿ ಆಲ್ಮೋಸ್ಟ್ ಒಂದು ಬ್ರೌನ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊತಾರಂತ. ಇದು ನೋಡಿ, ಮೆಣಸಿನ್ಕಾಯಿ ಕುಯ್ದು ಹಾಕ್ಕೊಂಡಿರೋಂಥದ್ದು ಹಸಿ ಮೆಣಸಿನ್ಕಾಯಿ. 1 kg ಉಪ್ಪು ಹಾಕ್ಕೊಂಡಿದ್ದಾರೆ. ಆ ಉಪ್ಪು ಹಾಕೊಳ್ಳೋ ಮುಂಚೆ ಆಲ್ಮೋಸ್ಟು ಒಂದು 100 ಗ್ರಾಮು ಅರಿಶಿಣ ಪುಡಿ ಹಾಕ್ಕೊಂಡಿದ್ದಾರೆ. 100ರಿಂದ 150 ಗ್ರಾಮ್ ಅರಿಶಿಣ ಪುಡಿ. ಮತ್ತು ಹುಣಸೆಹಣ್ಣು ಒಂದು ಬಕೆಟ್ ಹುಣಸೆಹಣ್ಣು ಆಗಲೇ ತೋರಿಸಿದ್ನಲ್ಲ ರಸ, ಹುಣಸೆಹಣ್ಣು ಕಿವುಚಿ ಅಂಥದ್ದು, ಆ ರಸ ಹಾಕ್ಕೊಂಡಿದ್ದಾರೆ. ಆಲ್ರೆಡಿ ರಸ ಹಾಕ್ಕೊಂಡು ಒಂದು 2ರಿಂದ 3 ಇಡೀ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ರು. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಈಗ ಉಪ್ಪು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ನೋಡಿ, ಜೀರಿಗೆ ಮೆಣಸು ಪೌಡ್ರು, ಬೇಯಿಸಿರೋ ಅಂಥ ಟೊಮೊಟೊ ತೆಗೆದ್ಮೇಲೆ ರಸ ಉಳಿಯುತ್ತಲ್ಲ, ಆ ರಸ ಇದು. ಈಗ ರಸ ಹಾಕ್ಕೊತಾರೆ. ನೋಡಿ, ಇದು ಆಲ್ಮೋಸ್ಟ್ ಒಂದು 10ರಿಂದ 15 ನಿಮಿಷ ಬೇಯಿಸ್ಕೊಂಡ್ರು ಎಲ್ಲ ಮಸಾಲೆ ಎಲ್ಲ ಬೇಯಿಂದಾದ್ಮೇಲೆ ಟೊಮೊಟೊ ರಸ ಹಾಕ್ಕೊತಾರೆ. ಟೊಮೊಟೊ ರಸ ಹಾಕ್ಕೊಂಡಿದ್ದಾರೆ. ಟೊಮೊಟೊ ರಸ ಹಾಕಿ ಒಂದು 10 ನಿಮಿಷ ಆಗಿದೆ. 10 ನಿಮಿಷ ಆದಮೇಲೆ
ಈಗ ಕುದಿ ಸ್ಟಾರ್ಟ್ ಆದಮೇಲೆ ಆಗಲೇ ಬೇಳೆ ಕ್ಯೂಚಿಟ್ಕೊಂಡಿರೋ ಅಂಥದ್ದು ಬೇಳೆ ಮತ್ತು ಟೊಮೊಟೊ ರಸ ಕ್ಯೂಚಿಟ್ಕೊಂಡಿದ್ರಲ್ಲ ಅದನ್ನು ಈಗ ಈ ರಸದಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ನೋಡಿ ಫುಲ್ ಆಲ್ಮೋಸ್ಟು ಕ್ಯೂಚಿರೋ ಅಂಥ ಬೇಳೆ ರಸ ಫುಲ್ ಹಾಕ್ಕೊಂಡಿದ್ದಾರೆ. ಫುಲ್ ಹಾಕಿ ಈಗ ಕುದಿಯೋಕೆ ಇಟ್ಟಿದ್ದಾರೆ. ಈಗ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ. ಆ ಉಪ್ಪು ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದಾರೆ. ನೋಡಿ ರಸ ಮುಗೀತು. ರಸ ಇನ್ನು ಕುದಿ ಸ್ಟಾರ್ಟ್ ಆಯ್ತು ಅಂತಂದರೆ ಇನ್ನು ಕಂಪ್ಲೀಟ್ ಆಯ್ತು ಇದು. ನೋಡಿ ಇದು ಆಲ್ಮೋಸ್ಟ್ ಈಗ ಸ್ಟಾರ್ಟ್ ಆಗಿದೆ ಕುದಿಯೋದಕ್ಕೆ. 15ನಿಂದ 20 ನಿಮಿಷ ಬೇಕಾಗುತ್ತೆ ಈ ರಸ ಎಲ್ಲ ಹಾಕಿದ್ಮೇಲೆ. ಬೇಳೆ ರಸ, ಟೊಮೊಟೊ ರಸ. ನೋಡಿ ಇದು ಕುದಿ ಈಗ ಸ್ಟಾರ್ಟ್ ಆಗಿದೆ. ಈ ಸ್ಟಾರ್ಟ್ ಆಗೋ ಮುಂಚೆ ನೋಡಿ ಇದು ಒಂದು ನೊರೆ ಅನ್ನೋದಿದೆ, ಒಂದು ಬಿಳಿ ನೊರೆ ಬರ್ತಾ ಇದೆಯಲ್ಲ, ಆ ನೊರೆ ಅನ್ನೋದಿದೆ. ಇದು ಫುಲ್ಲು ಆಲ್ಮೋಸ್ಟು ಇದು ಕುದಿ ಸ್ಟಾರ್ಟ್ ಆಯಿತು ಅಂತಂದರೆ ಈ ನೊರೆ ಅನ್ನೋದು ಫುಲ್ಲು ಕಂಪ್ಲೀಟಾಗಿ ಡೆಡ್ ಆಗುತ್ತಂತೆ. ನೊರೆ ಅನ್ನೋದೇ ಇರೋದಿಲ್ಲ ಅಂತೆ. ಈ ನೊರೆ ಇದೆ ಅಂತಂದರೆ ಆಲ್ಮೋಸ್ಟು ಇದರಲ್ಲಿ ಉಪ್ಪು ಇಲ್ಲಾಂದರೆ ಖಾರ ಏನಾದರೂ ಕಡಿಮೆ ಆಗಿರುತ್ತಂತೆ. ಆ ಕಾರಣಕ್ಕೆ ಈ ಥರ ನೊರೆ ಬರುತ್ತೆ. ಇದು ಕುದಿ ಸ್ಟಾರ್ಟ್ ಆದಮೇಲೆ ಫುಲ್ ನೊರೆ ಅನ್ನೋದೇ ಇರೋದಿಲ್ಲ. ಆವಾಗ ಈ ರಸ ಅನ್ನೋದು ಸ್ಟಾಪ್ ಮಾಡ್ತಾರೆ. ಕಂಪ್ಲೀಟ್ ಆಗುತ್ತೆ ಆ ರಸ ಅನ್ನೋದಕ್ಕೆ. ನೋಡಿ ರಸ ಅಂದರೆ ತುಂಬ ಜನ ಇಲ್ಲಿ ರಸ ಕುಡಿಯೋಂಥವ್ರು ಇದ್ದಾರೆ. ಸಕ್ಕತ್ತಾಗಿದೆ ರಸ ಅಂತೂ. 10 ನಿಮಿಷ ಆಗಿದೆ, ಕುದಿ ಸ್ಟಾರ್ಟ್ ಆಗಿದೆ. ಇದು ನೋಡಿ ಈ ಥರ ಕುದಿಬೇಕಂದ್ರೆ ಇದು ಆಲ್ಮೋಸ್ಟು ಎಲ್ಲ ಇದು ಟೊಮೊಟೊನೂ ಕುದ್ದಿರುತ್ತೆ ಮತ್ತು ಬೇಳೆನೂ ಕುದ್ದಿರುತ್ತಲ್ಲ. ಈಗ ಕುದ್ದಿದಾದಮೇಲೆ ಇದನ್ನು ಆಫ್ ಮಾಡ್ಕೊಂಡ್ಬಿಡ್ತಾರೆ. ನೋಡಿ ಈ ಥರ ಕುದಿಬೇಕಿದು. ರಸ ಕಂಪ್ಲೀಟಾಗಿ ಈಗ ಬಂದಾಗಿದೆ. ಈ ಫುಲ್ ಕಂಪ್ಲೀಟ್ ಆಗಿದೆ ರಸ ಮಾಡಿರೋದಂಥದ್ದು. ಈಗ ರಸ ಆಗೋದ್ಮೇಲೆ ಕಂಪ್ಲೀಟಾಗಿ ಈ ಥರ ನೊರೆ ಅನ್ನೋದು ಫುಲ್ ಕಡಿಮೆ ಆಗೋಗಿದೆ. ಆಗಲೇ ಹೇಳಿದ್ರಲ್ಲ ಆಲ್ಮೋಸ್ಟ್ ಎಷ್ಟೊಂದು ನೊರೆ ಇತ್ತು ಅಂದರೆ ಅಷ್ಟೊಂದು ನೊರೆ ಇತ್ತು. ಈಗ ಇದಕ್ಕೆ ಉಪ್ಪು ಖಾರ ಎಲ್ಲನೂ ಸರಿ ಹಿಡ್ದಿದೆ ಅಂತ ಬಿಟ್ಟು ಅವರು ಒಂದು ಐಡಿಯಾ ಪ್ರಕಾರ ಹೇಳ್ತಾರೆ. ನೋಡಿ ಇದು ಈಗ ನೊರೆ ಅನ್ನೋದೇ ಇಲ್ಲ. ಎಷ್ಟು ಒಂದು ಅಷ್ಟು ರಸಕ್ಕೂ ಎಷ್ಟು ಎಲ್ಲ ಒಂದು ಅರ್ಧ ಸೌಟ್ ನೊರೆ ಇದೆ ಅಷ್ಟೇ. ಇದು ಕಂಪ್ಲೀಟಾಗಿ ಆಗಿದೆ ರಸ ಅನ್ನೋದು. ಆಮೇಲೆ ರಸ ಅನ್ನೋದು ಮುಗೀತು. ನೋಡಿ ಇವರೇ ಮಾಡಿರೋಂಥದ್ದು. ಸರ್ ನಿಮ್ಮ ಹೆಸರು? ಕಿರಣ್ ಅಂತ. ಕಿರಣ್. ಇವ್ರ ಹೆಸರು ಕಿರಣ್ ಅಂತ ಬಿಟ್ಟು EME ಕ್ಯಾಟ್ರಸ್ ಕಡೆಯಿಂದ ಮಾಡ್ತಾ ಇರೋಂಥದ್ದು ರಸ. ಇದು ತುಂಬಾ ಚೆನ್ನಾಗಿದೆ. ಇವಾಗ ಆಲ್ಮೋಸ್ಟ್ ಈ ರಸ ಆಗಿದ ತಕ್ಷಣ ಆಲ್ಮೋಸ್ಟ್ ಒಂದು ಏನಿಲ್ಲ ಅಂದ್ರೆ ಒಂದು 5-6 ಜನ ಇದನ್ನ ಟೇಸ್ಟ್ ಮಾಡಿಬಿಟ್ಟು ಹೋದ್ರು. ತುಂಬಾ ಸೂಪರ್ ಆಗಿದೆ, ಸಕ್ಕತ್ತಾಗಿದೆ. ನಾನು ಅಷ್ಟೇ ಮದುವೆಗಳಲ್ಲಿ ಹೋದರೆ ಆಲ್ಮೋಸ್ಟು ಮೊಸರಿಗಿಂತ ರಸ ಹಾಕ್ಕೊಂಡು ಕುಡಿಯೋಂಥ ನನಗೆ ಟೇಸ್ಟ್ ಅನ್ನೋದು ಭಾರಿ ಕಡೆ ತುಂಬ ಕಡೆ ನಾನು ಟೇಸ್ಟ್ ಮಾಡಿ ನೋಡಿದ್ದೀನಿ. ಆದರೆ ಇದರಲ್ಲಿ ತುಂಬ ಸಕ್ಕತ್ತಾಗಿದೆ. ಇದೇ ಥರ ಇವರು ಆಲ್ಮೋಸ್ಟ್ ಒಂದು 30,000 ಜನವರೆಗೂ ಮಾಡ್ತಾರಂತೆ. ಇದು ಆಲ್ಮೋಸ್ಟ್ ಇವ್ರಿಗೆ ಈ ಕ್ಯಾಟ್ರಸಲ್ಲಿ ಆಲ್ಮೋಸ್ಟ್ ಎಷ್ಟು ವರ್ಷದಿಂದ ಎಕ್ಸ್ಪೀರಿಯನ್ಸ್? 6 ವರ್ಷ. ಇವ್ರಿಗೆ 6 ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇದೆ. 6 ವರ್ಷದಿಂದ ಇವರು ರಸ ಮಾಡ್ತಾರಂಥದ್ದು. ಪ್ರತಿದಿನ ತಿಂಗಳಲ್ಲಿ ಏನಿಲ್ಲ ಅಂತಂದ್ರೆ ಎಷ್ಟು ಮಾಡ್ತೀರಾ ಸರ್ ಫಂಕ್ಷನ್ಸು? ಒಂದು 50-60 ಆಗ್ತದೆ ತಿಂಗಳಿಗೆ 50ರಿಂದ 60 ಫಂಕ್ಷನ್ಸ್ ಮಾಡ್ತಾರೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊತೀನಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್